ಹಾಯ್ ಗೈಸ್, ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಅಮೆಝಾನಲ್ಲಿ. ಅಲ್ಲಿ ತುಂಬ ಜನರಿಗೆ ಕೆಲಸ ಸಿಕ್ಕಿತ್ತು. ನಾನು ಕೆಲವೊಂದಿಷ್ಟು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ. ಇವರಿಗೆಲ್ಲ ಕೆಲಸ ಸಿಕ್ಕಿತ್ತು ಅಮೆಝಾನಲ್ಲಿ. ಬಟ್ ಎಂತ ಆಯ್ತು ಅಂತ ಹೇಳಿದ್ರೆ, ಕೆಲವೊಬ್ಬರು ಲಾಸ್ಟ್ ಮೂಮೆಂಟ್ ಅಂತ ಹೇಳಿದ್ರೆ ಲೇಟಾಗಿ ಅಪ್ಲೈ ಮಾಡಿದ್ರು. ಅವರಿಗೆ ಅದು ಪೊಸಿಷನ್ ಓಪನಿಂಗೇ ಇರಲಿಲ್ಲ, ಆಯಿತಾ. ಸೊ ಆ ಥರ ಸ್ವಲ್ಪ ಬೇಜಾರಾಗಿರ್ತದಲ್ಲ. ಸೊ ಅವರು ಈ ಕೆಲಸಕ್ಕೆ ಅಪ್ಲೈ ಮಾಡಿ, ಆಯಿತಾ. ನಾನು ಇವತ್ತು ಹೇಳೋವಂಥದ್ದು. ಸೊ ಇವಾಗ ಕರೆಂಟ್ಲಿ ಇದು ಹೈರಿಂಗ್ ಇದೆ, ಇವತ್ತೇ ಅಪ್ಲೈ ಮಾಡಿ, ಆಯಿತಾ. ಏನಕ್ಕಂತ ಹೇಳಿದ್ರೆ ನೀವು ಲೇಟಾಗಿ ಅಪ್ಲೈ ಮಾಡಿದರೆ ನಿಮ್ಗೆ ಇದು ಕೂಡ ಸಿಗಲ್ಲ, ಅಷ್ಟು ಕಾಂಪಿಟೇಷನ್ ಇರ್ತದೆ. ಆದಷ್ಟು ಬೇಗ ಅಪ್ಲೈ ಮಾಡಿ. ಸೊ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಅಮೆಝಾನ್ ಕೆಲಸ ನೋಡ್ತಾ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿಬಿಡಿ. ಇದು ಮನೆಯಲ್ಲೇ ಮಾಡುವಂಥ ಕೆಲಸ. ಸೊ ತಿಂಗಳಿಗೆ 25,000-30,000 ತನಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕೆಲಸದಲ್ಲಿ, ಆಯಿತಾ. ಸೊ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಮತ್ತು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಏನಕ್ಕಂತ ಹೇಳಿದ್ರೆ ನಾನು ವಿಡಿಯೋ ಪೋಸ್ಟ್ ಮಾಡಿದ ಕೂಡ ನಿಮಗೆ ಫಸ್ಟಿಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ನೀವು ಬೇಗ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ, ಅಮೆಝಾನ್ ಜಾಬ್ಸಲ್ಲಿ ಇನ್ವೆಸ್ಟಿಗೇಷನ್ ಸ್ಪೆಷಲಿಸ್ಟ್ ಅನ್ನೋ ರೋಲ್ ಇವರು ಬಿಟ್ಟಿದ್ದಾರೆ. ಸೊ ನಿಮಗೆ ತುಂಬ ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ವಾಟ್ಸಪ್ಪಲ್ಲೆಲ್ಲ ಬರ್ತದೆ ಮೆಸೇಜ್, ಅಮೆಝಾನಲ್ಲಿ ಕೆಲಸ ಇದೆ, ಫ್ಲಿಪ್ಕಾರ್ಟಲ್ಲಿ ಕೆಲಸ ಇದೆ ಅಂತ. ದಯವಿಟ್ಟು ಅವರಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಇಲ್ಲ ಹಣ ಆಗಿರ್ಬೋದು ಕೊಡಬೇಡಿ, ಆಯಿತಾ. ಏನಕ್ಕಂತ ಹೇಳಿದ್ರೆ ಅಮೆಝಾನ್ ಅವರು ಯಾವುದೇ ಥರದ ಹಣ ತೊಗೊಳ್ಳಲ್ಲ. ಅಲ್ಲಿ ಹಾಕಿದ್ದಾರೆ ನೋಡಿ, ಅಮೆಝಾನ್ ನೆವರ್ ಆಸ್ಕ್ ಫಾರ್ ಫೀಸ್ ಆರ್ ಡೆಪಾಸಿಟ್ ಇನ್ ಎನಿ ಫಾರ್ಮ್ ಡ್ಯೂರಿಂಗ್ ದ ರಿಕ್ರೂಟ್ಮೆಂಟ್ ಪ್ರೊಸೆಸ್. ಆದರೆ ನಿಮ್ಗೆ ಏನಾದರೂ ಕಂಡು ಬಂದಲ್ಲಿ ಅದು ಫ್ರಾಡ್ ಅಂತ ಅರ್ಥ. ಅವರಿಗೆ ನೀವು ಹಣ ಕೊಡಬೇಡಿ, ಓಕೆ. ಮತ್ತು ಡಾಕ್ಯುಮೆಂಟ್ಸ್ನ ಕೊಡಬೇಡಿ. ನನ್ನ ಸಬ್ಸ್ಕ್ರೈಬರ್ ಮೆಸೇಜ್ ಆಗ್ತಾ ಇದ್ದಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರಂತ, ಕೊಡಬೇಡಿ, ಆಯಿತಾ. ಇಲ್ಲಿ ನಾವು ಏನೋ ಇಲ್ಲಿ ಇವರು ಯಾವುದೇ ಥರದ ಹಣ ತಗೊಳ್ಳಲ್ಲ. ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಒಂದ್ಸಲ ಕೆಲಸ ಆದಮೇಲೆ ಆಫರ್ ಲೆಟರ್ ಕೊಡುವಾಗ ನಿಮ್ಮದು ಪ್ಯಾನ್ ಕಾರ್ಡ್ ಕೇಳ್ಬೋದು, ಆಯಿತಾ. ಅದು ಬಿಟ್ಟು ಇವರು ಎಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ ಎಲ್ಲ ಇಸ್ಕೊಳ್ಳಲ್ಲ, ಓಕೆ. ಸೊ ಇದು ಬಂದುಬಿಟ್ಟು ಕರ್ನಾಟಕದವರು ಅಷ್ಟೇ ಅಪ್ಲೈ ಮಾಡೋಕ್ಕಾಗೋದು, ಬೇರೆ ಸ್ಟೇಟಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ, ಆಯಿತಾ. ಇಂಡಿಯಾ, ಕರ್ನಾಟಕ, ಬ್ಯಾಂಗ್ಳೂರಲ್ಲಿ ಇದಾಗಿರೋದು, ಲಿಸ್ಟ್ ಔಟ್ ಆಗಿರೋದು, ಬ್ಯಾಂಗ್ಳೂರ್ ಆಫೀಸಿಂದ ಲಿಸ್ಟ್ ಔಟ್ ಆಗಿರೋದು. ಬಟ್ ಇದು ಮನೆಯಲ್ಲೇ ಮಾಡುವಂಥ ಕೆಲಸ, ಓಕೆ. ಆಲ್ ಓವರ್ ಕರ್ನಾಟಕದಿಂದ ಬೇಕಾದರೂ ಅಪ್ಲೈ ಮಾಡಬಹುದು. ಬೇರೆ ಕಡೆಯವರಿಗೆ ಚಾನ್ಸಸ್ ಕೊಡೋದು ಕಮ್ಮಿ ಇರ್ತದೆ, ಆಯಿತಾ. ಸೊ ವಿ ಆರ್ ಲುಕಿಂಗ್ ಫಾರ್ ಇನ್ವೆಸ್ಟಿಗೇಟರ್ ಟು ಇವ್ಯಾಲ್ಯೂಯೇಟ್ ಟ್ರಾನ್ಸಾಕ್ಷನ್ ಆ್ಯಂಡ್ ಸೇಫ್ ಗಾರ್ಡ್ ಅಮೆಝಾನ್ ಗ್ಲೋಬಲ್ ಕಸ್ಟಮರ್ ಬೇಸ್. ಎಂತ ಅಂತ ಹೇಳಿದ್ರೆ, ಟ್ರಾನ್ಸಾಕ್ಷನ್ ಆಗ್ತಾ ಇರ್ತದಲ್ಲ ಅಮೆಝಾನಲ್ಲಿ, ಡಿಫ್ರೆಂಟ್ ಟ್ರಾನ್ಸಾಕ್ಷನ್ ಆಗ್ತಾ ಇರ್ತದೆ. ಕಸ್ಟಮರ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಇಲ್ಲ ಬೈಯರ್ಸ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಇಲ್ಲ ಅಲ್ಲಿರ್ತಾರಲ್ಲ ಡಿಫ್ರೆಂಟ್ ಪೀಪಲ್, ಮರ್ಚೆಂಟ್ ಎಲ್ಲ, ಅವ್ರದ್ದೆಲ್ಲ ಟ್ರಾನ್ಸಾಕ್ಷನ್ ಆಗಿರ್ಬೋದು. ಅದನ್ನೆಲ್ಲ ನೀವು ಇವ್ಯಾಲ್ಯೂಯೇಟ್ ಮಾಡುವಂಥದ್ದು, ಆಯಿತಾ. ಮತ್ತು ಆ್ಯಂಡ್ ಬ್ರ್ಯಾಂಡ್ ವೈಲ್ ಮೇಂಟೈನಿಂಗ್ ದ ಹೈಯರ್ ಬಾರ್ ಆಫ್ ದ ಕಸ್ಟಮರ್ ಎಕ್ಸ್ಪೀರಿಯನ್ಸ್, ಟೋಟಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದು ಮಾಡುವಂಥದ್ದು. ಇನ್ವೆಸ್ಟಿಗೇಟರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ವೈಡ್ ರೇಂಜ್ ಆಫ್ ಡ್ಯೂಟೀಸ್ ರಿಲೇಟೆಡ್ ಟು ಇನ್ವೆಸ್ಟಿಗೇಷನ್ ಆ್ಯಂಡ್ ಎಲಿಮಿನೇಷನ್ ಆಫ್ ಆನ್ಲೈನ್ ಇ ಕಾಮರ್ಸ್ ರಿಸ್ಕ್. ಸೊ ನೀವು ಡಿಫ್ರೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಸೊ ಅದನ್ನು ನಿಮಗೆ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ. ಮತ್ತು ಟೋಟಲಿ ಇ ಕಾಮರ್ಸ್ ರಿಸ್ಕನ್ನು ನೀವು ಕಮ್ಮಿ ಮಾಡುವಂಥದ್ದು. ಇ ಕಾಮರ್ಸ್ ರಿಸ್ಕ್ ಅಂತ ಹೇಳಿದ್ರೆ ಏನಾದರೂ ಫ್ರಾಡ್ ಎಲ್ಲ ಆದರೆ ಅದನ್ನು ನೀವು ತಡೆಗಟ್ಟುವಂಥದ್ದು, ಅರ್ಥ ಆಯ್ತಾ. ದ ಟೀಮ್ಸ್ schedules is organized in a shift and weekend to accommodate Amazon opening hours 7 days a week. Please note that a shift cannot be confirmed prior to joining Amazon as they not determined until after the training period. Therefore flexibility is required. ನೀವು ಎನಿ ಶಿಫ್ಟಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಏನಕ್ಕಂತ ಹೇಳಿದ್ರೆ ಶಿಫ್ಟ್ ವೇರಿ ಆಗ್ತಾ ಇರ್ತದೆ ಇಲ್ಲಿ, ಆಯಿತಾ. ಅಮೆಝಾನ್ ಅಂತ ಹೇಳಿದ್ರೆ ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ ಅಲ್ವಾ, ಅಂದರೆ ಖಾಲಿ ಇಂಡಿಯಾ ಆಪ್ರೇಟ್ ಮಾಡೋದಲ್ಲ ಅಮೆಝಾನ್ ಅವರು, ಆಲ್ ಓವರ್ ವರ್ಲ್ಡ್ ಅಲ್ವಾ. ಸೊ ಶಿಫ್ಟ್ ವೇರಿ ಆಗ್ತದೆ, ಆಯಿತಾ. ಒಂದಿನ ನಿಮಗೆ ಡೇ ಶಿಫ್ಟ್ ಸಿಗ್ಬೋದು, ಒಂದಿನ ನಿಮಗೆ ನೈಟ್ ಶಿಫ್ಟ್ ಸಿಗ್ಬೋದು, ವೇರಿ ಆಗ್ತಾ ಇರ್ತದೆ. ಮತ್ತು ನಿಮಗೆ ಯಾವುದೇ ಡೀಟೇಲ್ಸ್ ಕೊಡಲ್ಲ ಅವರು ಶಿಫ್ಟ್ ಬಗ್ಗೆ. ಒಂದ್ಸಲ ನಿಮ್ಮ ಕೆಲಸ ಸಿಕ್ಕಿದ ಮೇಲೆ ಅಷ್ಟೇ ನಿಮಗೆ ಶಿಫ್ಟ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ, ಓಕೆ. ಸೊ ನಿಮಗೆ ಫ್ಲೆಕ್ಸಿಬಿಲಿಟಿ ಬೇಕು ಈ ಕೆಲಸ ಮಾಡಲಿಕ್ಕೆ, ಆಯಿತಾ. ಸೊ ಕೀ ರೆಸ್ಪಾನ್ಸಿಬಿಲಿಟಿ ನೋಡೋಣ. ಆ್ಯಸ್ ಅ ಪಾರ್ಟ್ ಆಫ್ ಯುವರ್ ರೋಲ್ ಯು ವಿಲ್ ಹ್ಯಾವ್ the opportunity to investigate suspicious buyer activity and behavior that could pose a risk on Amazon, our customers or merchants. ಅದೇನಾದರೂ ಸಸ್ಪಿಷಿಯಸ್ ಆಕ್ಟಿವಿಟಿ ಕಂಡು ಬಂದರೆ ನೀವು ಇನ್ವೆಸ್ಟಿಗೇಟ್ ಮಾಡುವಂಥದ್ದು, ಆಯಿತಾ. ಮೋಸ ಮಾಡಲಿಕ್ಕೆ ಟ್ರೈ ಮಾಡ್ತಾರಲ್ಲ, ಫ್ರಾಡ್ ಟ್ರಾನ್ಸಾಕ್ಷನ್ ಎಲ್ಲ ಆಗ್ತದಲ್ಲ, ಅದನ್ನು ನೋಡಿ ಐಡೆಂಟಿಫೈ ಮಾಡಿ ನೀವು ಇನ್ವೆಸ್ಟಿಗೇಟ್ ಮಾಡುವಂಥದ್ದು. ಕಮ್ಯುನಿಕೇಟ್ ವಯ ಇಮೇಲ್, ಟೆಲಿಫೋನ್ ವಿತ್ ಬೈಯರ್ಸ್, ಮರ್ಚೆಂಟ್ಸ್ ಆ್ಯಂಡ್ ಅದರ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಕಸ್ಟಮರ್ ಟು ಮೇಕ್ ಇನ್ಫಾರ್ಮ್ ಡಿಸಿಷನ್ ಅಬೌಟ್ ರಿಸ್ಕ್. ನೀವು ಕಸ್ಟಮರ್ ಜೊತೆ ಇರ್ಬೋದು, ಇಲ್ಲ ಬೈಯರ್ಸ್ ಜೊತೆ ಇರ್ಬೋದು, ಮರ್ಚೆಂಟ್ ಜೊತೆ ಇರ್ಬೋದು, ಕಾಲ್ ಮಾಡುವಂಥದ್ದು ಮತ್ತು ಮೇಲ್ ಮಾಡುವಂಥದ್ದು. ಏನಾದರೂ ಈ ಥರ ಕಂಡು ಬಂದಲ್ಲಿ ಅವ್ರ ಹತ್ರ ಇನ್ಫಾರ್ಮ್ ಮಾಡುವಂಥದ್ದು, ಆಯಿತಾ. ನೆಕ್ಸ್ಟ್, ಮೇಂಟೈನ್ ಅಮೆಝಾನ್ ಸೈಟ್ಸ್ ಕ್ವಾಲಿಟಿ ಬೈ ಎನ್ಫೋರ್ಸಿಂಗ್ ಅಮೆಝಾನ್ ಪಾಲಿಸಿ ಗೈಡ್ಲೈನ್ಸ್. ಅದು ನಿಮಗೆ ಹೇಳ್ತಾರೆ ಅಮೆಝಾನ್ ಪಾಲಿಸಿ ಗೈಡ್ಲೈನ್ಸ್ ಬಗ್ಗೆ. ಸೊ
ಟೋಟಲಿ ಅಮೆಝಾನ್ ಸೈಟ್ ಇದು ಕ್ವಾಲಿಟಿ ಮೇಂಟೈನ್ ಮಾಡುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಫಾಲೋ ಮಾಡಿ. ಟೇಕ್ ಅಪ್ರಾಪ್ರಿಯೇಟ್ ಆಕ್ಷನ್ ಟು ಐಡೆಂಟಿಫೈ ಆ್ಯಂಡ್ ಹೆಲ್ಪ್ ಮಿನಿಮೈಸ್ ದ ರಿಸ್ಕ್ ಪೋಸ್ಡ್ ಬೈ ದ ಫ್ರಾಡ್ ಪ್ಯಾಟರ್ನ್ಸ್ ಆ್ಯಂಡ್ ಟ್ರೆಂಡ್. ಅವರು ಫ್ರಾಡ್ ಅವರು ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಾರಲ್ಲ, ಅದು ಐಡೆಂಟಿಫೈ ಮಾಡುವಂಥದ್ದು ಮತ್ತು ರಿಸ್ಕನ್ನು ಕಮ್ಮಿ ಮಾಡುವಂಥದ್ದು ನಿಮ್ದು ಇಲ್ಲಿ ಕೆಲಸ ಆಗ್ತದೆ. ಅದು ನಿಮಗೆ ಹೇಗೆ ಎಂತ ಎಲ್ಲ ಟ್ರೈನಿಂಗ್ ಕೊಡ್ತಾರೆ, ಆಯಿತಾ. ಅದಾದಮೇಲೆ ನೀವು ಈ ಥರ ಕೆಲಸ ಮಾಡೋದಂತ ಅವ್ರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಪಾರ್ಟಿಸಿಪೇಟ್ ಇನ್ ದ ಸ್ಪೆಷಲ್ ಪ್ರಾಜೆಕ್ಟ್ ಆರ್ ಅಸೈನ್ಮೆಂಟ್ ಆ್ಯಂಡ್ ಪಾರ್ಟ್ನರ್ ವಿತ್ ಅಪ್ರಾಪ್ರಿಯೇಟ್ ಬಿಸ್ನೆಸ್ ಟೀಮ್ಸ್ ಆಸ್ ನೆಸೆಸರಿ. ಸೊ ಕೆಲವೊಮ್ಮೆ ನಿಮಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕಿರ್ತದೆ ಡಿಫ್ರೆಂಟ್ ಪ್ರಾಜೆಕ್ಟಲ್ಲಿ, ಅಸೈನ್ಮೆಂಟಲ್ಲಿ, ಆಯಿತಾ. ಸೊ ಅದು ಮಾಡುವಂಥದ್ದು ನೀವು ಕನ್ಸಿಸ್ಟೆಂಟ್ಲಿ ಅಚೀವ್ ಆರ್ ಎಕ್ಸಿಡ್ ವೀಕ್ಲಿ ಪ್ರೊಡಕ್ಟಿವಿಟಿ ಆ್ಯಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್. ನೀವು ಇಷ್ಟು ವೀಕ್ಲಿ ಪ್ರೊಡಕ್ಟಿವಿಟಿ ಹೇಳ್ತಾರೆ ಅವರು, ಆಯಿತಾ. ಸೊ ಅದು ನೀವು ಕಂಪ್ಲೀಟ್ ಮಾಡುವಂಥದ್ದು, ಅಂದರೆ ಟಾರ್ಗೆಟ್ ಅಚೀವ್ ಮಾಡುವಂಥದ್ದು, ಮತ್ತು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಹೇಳ್ತಾರೆ ಅದು ಮೇಂಟೈನ್ ಮಾಡುವಂಥದ್ದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ಸೊ ಟೋಟಲಿ ಏನಿಲ್ಲ, ಏನಾದರೂ ಟ್ರಾನ್ಸಾಕ್ಷನಲ್ಲಿ ಫ್ರಾಡ್ ಎಲ್ಲ ಕಂಡು ಬಂದರೆ ಅದನ್ನು ನೀವು ನಿಲ್ಲಿಸುವಂಥದ್ದು, ಅದೆಲ್ಲ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಎಲ್ಲ ಮೇಲ್ ಮತ್ತು ಕಾಲ್ ಎಲ್ಲ ಮಾಡುವಂಥದ್ದು, ಅದು ಬೇಸಿಕಲಿ ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ಓಕೆ, ಬೇಸಿಕ್ ಕ್ವಾಲಿಫಿಕೇಷನ್ ಏನಂತ ನೋಡೋಣ. ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ವಿತ್ ಆನ್ ಎಬಿಲಿಟಿ ಟು ಕಂಪೋಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್, ಕಾನ್ಸೈಸ್ ಆ್ಯಂಡ್ ಎಕ್ಯೂರೇಟ್ ರಿಟನ್ ರೆಸ್ಪಾನ್ಸಸ್. ಸೊ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬರಬೇಕು ಈ ಕೆಲಸಕ್ಕೆ, ಆಯಿತಾ. ಗ್ರಾಮ್ಯಾಟಿಕಲಿ ನೀವು ಕರೆಕ್ಟ್ ಇರಬೇಕು, ಬರೀಲಿಕ್ಕೆ ಚೆಂದ ಗೊತ್ತಿರಬೇಕು, ಅವರು ಇದಕ್ಕೆ ಅಪ್ಲೈ ಮಾಡಬಹುದು. ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದ ಮೈಕ್ರೋಸಾಫ್ಟ್ ಆಫೀಸ್ ಇನ್ಕ್ಲೂಡಿಂಗ್ ಔಟ್ಲುಕ್, ವರ್ಡ್ ಆ್ಯಂಡ್ ಎಕ್ಸೆಲ್. ಆಲ್ಮೋಸ್ಟ್ ಡಿಗ್ರಿ ಮಾಡಿದವರಿಗೆಲ್ಲ ಇದರ ಬಗ್ಗೆ ನಾಲೆಜ್ ಇರ್ತದೆ ನನ್ನ ಪ್ರಕಾರ. ಮೈಕ್ರೋಸಾಫ್ಟಲ್ಲಿ ಎಕ್ಸೆಲ್ ಆಗಿರ್ಬೋದು, ಆಕ್ಸೆಸ್ ಆಗಿರ್ಬೋದು, ಔಟ್ಲುಕ್ ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಅದ್ರ ಬಗ್ಗೆ ನಾಲೆಜ್ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಪ್ರೀವಿಯಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸರ್ವಿಸ್ ಆರ್ ರಿಟೇಲ್ ಎನ್ವಿರಾನ್ಮೆಂಟ್. ಏನಾದರೂ ನೀವು ಆಲ್ರೆಡಿ ಕಸ್ಟಮರ್ ಸರ್ವಿಸಲ್ಲಿ ಕೆಲಸ ಮಾಡಿದರೆ, ಕಸ್ಟಮರ್ ಸಪೋರ್ಟ್ ಆಗಿ, ನಿಮಗೆ ಇದು ಒಳ್ಳೆ ಅಂತ ಹೇಳ್ಬೋದು, ಆಯಿತಾ. ನಿಮಗೆ ಸೆಲೆಕ್ಷನ್ ಜಾಸ್ತಿ ಇರ್ತದೆ, ಹಾಗಂತೇಳಿ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ, ಆಯಿತಾ. ನಾಲೆಜ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಫ್ರಾಡ್ ಆರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಎನ್ವಿರಾನ್ಮೆಂಟ್, ಆಲ್ರೆಡಿ ಈ ಥರ ಕೆಲಸ ಮಾಡಿದ್ರೆ ಅದೊಂದು ಅಡ್ವಾಂಟೇಜ್. ನೆಕ್ಸ್ಟ್, ಎಕ್ಸ್ಪೀರಿಯನ್ಸ್ ಇನ್ ಇನ್ಶೂರೆನ್ಸ್, ಫಿನಾನ್ಸ್, ಡೇಟಾ ಅನಾಲಿಸಿಸ್, ರಿಸರ್ಚ್, ಟ್ರಾನ್ಸ್ಲೇಷನ್ ಆ್ಯಂಡ್ ಆರ್ ಟ್ರೈನಿಂಗ್, ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಕೂಡ ಒಳ್ಳೆಯದು. ಸೊ ಏನಿಲ್ಲ, ನಿಮಗೆ ಚೆನ್ನಾಗಿ ನಿಮ್ಮ ಕೆಲಸ ಮಾಡ್ತೀವಿ ಅಂತ ಗೊತ್ತಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡಿ. ಎಕ್ಸ್ಪೀರಿಯನ್ಸ್ ಇದ್ದರೆ ಬೆಟರ್ ನಿಮಗೆ, ಅಂದರೆ ಬೇಗ ಸೆಲೆಕ್ಷನ್ ಆಗೋ ಚಾನ್ಸಸ್ ಇದೆ. ಇಲ್ಲ ಅಂತ ಹೇಳಿದ್ರೆ ಕೂಡ ನೀವು ಕರೆಕ್ಟಾಗಿ ಇದು ನಿಮ್ಮ ರೆಸ್ಯೂಮ್ ಎಲ್ಲ ಇದ್ದರೆ ಅದನ್ನು ನೋಡಿ ನಿಮ್ಮದು ಸೆಲೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಓಕೆ, ಸೊ ಅಪ್ಲೈ ಮಾಡೋಕ್ಕೆ ಇಲ್ಲಿ ಅಪ್ಲೈ ನಾವು ಸೊ ಇಲ್ಲಿ ನಿಮ್ಮದು ಇಮೇಲ್ ಅಡ್ರೆಸ್ ಹಾಕಬೇಕು, ಪಾಸ್ವರ್ಡ್ ಹಾಕಬೇಕು. ಅಂದರೆ ಆಲ್ರೆಡಿ ಅಮೆಝಾನ್ ಅಕೌಂಟ್ ಇದ್ದರೆ, ಇಲ್ಲ ಅಂತ ಹೇಳಿದರೆ ಕ್ರಿಯೇಟ್ ಅಮೆಝಾನ್ ಅಕೌಂಟ್. ಇಲ್ಲಿ ನಿಮ್ಮದು ಮೇಲ್ ಅಡ್ರೆಸ್ ಹಾಕಿ, ಇಲ್ಲಿ ಪಾಸ್ವರ್ಡ್, ಆಯಿತಾ. ಪಾಸ್ವರ್ಡ್ ಹೆಂಗಿರ್ಬೇಕಂತ ಹೇಳಿದಾರೆ ನೋಡಿ. ಒಂದು ಅಪ್ಪರ್ ಕೇಸ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಲೆಟರ್ ಇರಬೇಕು, ಒಂದು ಲೋವರ್ ಕೇಸ್ ಇರಬೇಕು, ಅದು ಸ್ಮಾಲ್ ಲೆಟರ್ ಇರಬೇಕು, ಮತ್ತು ಒಂದು ನಂಬರ್ ಇರಬೇಕು, ಮತ್ತು 0 to 9. ಅಟ್ಲೀಸ್ಟ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇಲ್ಲಿ ತೋರಿಸ್ತಾರೆ ನೋಡಿ. ಎಕ್ಸ್ಕ್ಲಮೇಟರಿ ಮಾರ್ಕ್ ಇರ್ಬೋದು, ಇಲ್ಲ ಪರ್ಸೆಂಟೇಜ್ ಇರ್ಬೋದು, ಡಾಲರ್ ಇರ್ಬೋದು, ಮತ್ತು ಇರ್ಬೋದು, ಸ್ಟಾರ್ ಇರ್ಬೋದು, ಬ್ರ್ಯಾಕೆಟ್ಸ್ ಇರ್ಬೋದು, ಅದೆಲ್ಲ ಹೊಂದಿರಬೇಕು ಇದರಲ್ಲಿ, ಆಯಿತಾ. ಅಟ್ಲೀಸ್ಟ್ 8 ಕ್ಯಾರೆಕ್ಟರ್ಸ್, 8 ಕ್ಯಾರೆಕ್ಟರ್ ಇರಬೇಕು ಟೋಟಲಿ. ಇದೆಲ್ಲ ಇನ್ಕ್ಲೂಡ್ ಮಾಡಿ 8 ಕ್ಯಾರೆಕ್ಟರ್ ಇರಬೇಕು. ಅದಾದಮೇಲೆ ಸೇಮ್ ಪಾಸ್ವರ್ಡ್ ಇಲ್ಲಿ ಹಾಕಿ ಕ್ರಿಯೇಟ್ ಅಕೌಂಟ್ ಕೊಡಿ. ನಿಮಗೆ ಒಂದು OTP ಬರ್ತದೆ, ಅದನ್ನು ನೀವು ಇಲ್ಲಿ ಹಾಕಿ ವೆರಿಫೈ ಮಾಡಬೇಕು. ಅಮೆಝಾನ್ ಅಕೌಂಟ್ ಸೇಫ್ ಇರಬೇಕಂತ ಹೇಳಿದ್ರೆ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಂಗೆ ಇವಾಗ ಜಸ್ಟ್ ನಾನು ನಿಮಗೆ ತೋರ್ಸೋಕೆ ವಿಡಿಯೋ ಮಾಡ್ತಲ್ಲ, ಸೊ ನಂಗೆ ಅಗತ್ಯ ಇಲ್ಲ, ಸೊ ಸ್ಕಿಪ್ ನಾವು ಅಂತ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದು ಮಾಡಿದರೆ ಚಂದ, ಸೇಫ್ ಆಗಿರುತ್ತೆ ಅಕೌಂಟ್ ನಿಮ್ಮದು. ಸೊ ಇಲ್ಲಿ ನಿಮ್ಮದೆಲ್ಲ ಇನ್ಫಾರ್ಮೇಷನ್ ನೀವು ಫಿಲ್ ಮಾಡಬೇಕಾಗ್ತದೆ, ಓಕೆನಾ. ಸೊ ನಿಮ್ಮದು ಇಲ್ಲಿ ಫಸ್ಟ್ ನೇಮ್ ಹಾಕಿ, ನಿಮ್ಮದು ಲಾಸ್ಟ್ ನೇಮ್ ಹಾಕಿ, ನಿಮ್ಮದು ಇಲ್ಲಿ ಫೋನ್ ನಂಬರ್ ಹಾಕಬೇಕು, ಆಯಿತಾ. ನಾನು ಸುಮ್ಮನೆ ಒಂದು ನಂಬರ್ ಹಾಕ್ತಾ ಇದ್ದೇನೆ, ನೀವು ಕರೆಕ್ಟಾಗಿ ನಂಬರ್ ಹಾಕಿ. ಮತ್ತು ಇಲ್ಲಿ ಅಡ್ರೆಸ್ ಲೈನ್, ನೀವು ಕರೆಕ್ಟಾಗಿ ಅಡ್ರೆಸ್ ಹಾಕಿ, ಆಯಿತಾ. ನಿಮ್ಮದು ಫುಲ್ ಅಡ್ರೆಸ್ ಹಾಕಿ, ಮತ್ತು ಇಲ್ಲಿ ನಿಮ್ಮದು ಪೋಸ್ಟಲ್ ಕೋಡ್ ಹಾಕಿ, ಮತ್ತು ಕಂಟ್ರಿ, ಯಾವ ಕಂಟ್ರಿಯಿಂದ ಅಂತ ಇಲ್ಲಿ ಹಾಕಿ. ನೆಕ್ಸ್ಟ್ ಸ್ಟೇಟ್, ಇದು ಕರ್ನಾಟಕದವರಿಗೆ ಚಾನ್ಸ್ ಕೊಡೋದು, ಸೊ ಕರ್ನಾಟಕ ಅಂತಲೇ ಹಾಕಿ, ಮತ್ತು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ನಂಬರಲ್ಲಿ ನೋಟಿಫಿಕೇಶನ್ ಆನ್ ಇರಬೇಕಾ ಅಂತ, ಸೊ ಇದು ಸ್ಕಿಪ್ ಆ್ಯಂಡ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್, ಆರ್ ಯು ವಿಲ್ಲಿಂಗ್ ಟು ರಿಲೊಕೇಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್ ಅಂತ ಕೊಡಿ. ಪ್ರಿಫರ್ಡ್ ವರ್ಕ್ ಲೊಕೇಶನ್ ಬೆಂಗಳೂರು ಅಂತ ಕೊಡಿ. ನೆಕ್ಸ್ಟ್, ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ರೋಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಅಮೆಝಾನ್ ಕೆರಿಯರ್ ಸೈಟ್ ಅಂತಲೇ ಹಾಕುವ. ಸೊ amazon.jobs, ಆಯಿತಾ. ಸೊ ಕಂಟಿನ್ಯೂ. ಅದಾದಮೇಲೆ
ಹೌ ಮೆನಿ ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಅಂತ ಕೇಳ್ತದೆ 0 to 2 years ಹಾಕಿ. ಪ್ಲೀಸ್ ಪ್ರೊವೈಡ್ ದ ನೇಮ್ ಆಫ್ ಯುವರ್ ಕರೆಂಟ್ ಎಂಪ್ಲಾಯರ್ ಫಾಲೋಡ್ ಬೈ ದ ಲಿಸ್ಟ್ ಆಫ್ ಪಾಸ್ಟ್ ಎಂಪ್ಲಾಯರ್ಸ್. ಸೊ ನೀವೇನಾದರೂ ಕೆಲಸ ಮಾಡಿದರೆ ಅಂತ ಇದು ಇಂಟರ್ನ್ಶಿಪ್ ಮಾಡಿದ್ರಲ್ಲ ಆ ಕಂಪನಿ ಹೆಸರು ಹಾಕಿ ಆಯಿತಾ. ಇಲ್ಲ ಅಂತಂದರೆ ಎನ್ ಅಂತ ಹಾಕ್ಬೋದು. ಪ್ಲೀಸ್ ಲಿಸ್ಟ್ ಯುವರ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಟೆಕ್ನಿಕಲ್ ಡೊಮೇನ್ ಸ್ಕಿಲ್ ಅಲ್ವಾ. ಸೊ ನಾನೇನು ಮಾಡ್ತೀನಿ ಚಾಟ್ ಜಿ ಪಿ ಟಿ ಹತ್ರ ಕೇಳಿದೆ. ಸೊ ಮೈಕ್ರೋಸಾಫ್ಟ್ ಎಕ್ಸೆಲ್ ಇದು ಹಾಕುವ, ಮೈಕ್ರೋಸಾಫ್ಟ್ ಎಕ್ಸೆಲ್. ಮತ್ತು ಅವ್ರು ಏನು ಕೇಳಿದ್ದಾರೆ, ಇದು ವರ್ಡ್ ಎಲ್ಲ ಕೇಳಿದ್ದಾರೆ. ಸೊ ಇಮೇಲ್ ರೈಟಿಂಗ್ ಆ್ಯಂಡ್ ಕೇಸ್ ಹ್ಯಾಂಡ್ಲಿಂಗ್ ಇದು ಬೇಕು. ನೀವು ಬೇಕಾದರೆ ನಂದು ಇದು ಮಾಡಿ, ಇದು ಗೊತ್ತಿದ್ರೆ ಅಷ್ಟೇ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಬೇಡ. ಅಂದರೆ ಇದು ಬೇಕೇ ಬೇಕು, ನೆಸೆಸರಿ ಇದು. ಕಮ್ಯುನಿಕೇಷನ್ ಟೂಲ್ ಇದು ಔಟ್ಲುಕ್ ಆ್ಯಂಡ್ ಟೀಮ್. ನೆಕ್ಸ್ಟ್ ಇದು ಕೇಳಿದಾರೆ ಅವರು, ಮೈಕ್ರೋಸಾಫ್ಟ್ ವರ್ಡ್ ಎಲ್ಲ ಆಯ್ತಲ್ಲ ಇದು. ನೆಕ್ಸ್ಟ್ ಬೇಸಿಕ್ ನಾಲೆಜ್ ಆಫ್ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಅಂತ ಹಾಕಿ. ಸೊ ಈ ಥರ ಸ್ಕಿಲ್ ಕಾಮರ್ಸ್ ಸಪ್ರೇಟ್ ಮಾಡಿ ಈ ಥರ ಹಾಕಿ. ಓಕೆ, ಅದಾದಮೇಲೆ ಕಂಟಿನ್ಯೂ ಕೊಡಿ. ಎಜುಕೇಷನ್ ಏನು ಕಂಪ್ಲೀಟ್ ಮಾಡಿದ್ದಾರೆ ಎಜುಕೇಷನ್ ಅಂತ ಹಾಕಿ. ಇಲ್ಲಿ ಟೆಲ್ ಅಸ್ ಅಬೌಟ್ ಯುವರ್ ಎಜುಕೇಷನ್ ಹಿಸ್ಟ್ರಿ ಸ್ಟಾರ್ಟಿಂಗ್ ವಿತ್ ಯುವರ್ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಆ್ಯಂಡ್ ಇನ್ಕ್ಲೂಡಿಂಗ್ ಆನ್ ಗೋಯಿಂಗ್ ಸ್ಟಡೀಸ್ ಆಯಿತಾ. ಎಜುಕೇಷನ್ ಇವಾಗ ಗ್ರ್ಯಾಜುಯೇಟ್ ಮಾಡಿದ್ದೀರಾ ಹಾಕಿ. ಹೈಯೆಸ್ಟ್ ನೀವು ಗ್ರಾಜುಯೇಟ್ ಮಾಡಿರೋದು ಅದು ಹಾಕಿ. ಯಾವ ಸ್ಕೂಲ್ ಮತ್ತು ಏರಿಯಾ ಆಫ್ ಸ್ಟಡಿ. BCA ಮಾಡಿರೋದು. ಕರೆಂಟ್ಲಿ ಸ್ಟೂಡೆಂಟ್ ನೋ. ವೆನ್ ಡಿಡ್ ಯು ಗ್ರಾಜುಯೇಟ್ ಅಂತ ಕೇಳ್ತಾ ಇದ್ದಾರೆ. ಲೆಸ್ ದೆನ್ 1 year 1 to 2 year ಇನ್ನು ಸೆಲೆಕ್ಟ್ ಮಾಡಿ ಆಯಿತಾ. ಹ್ಯಾವ್ ಯು ಹ್ಯಾಡ್ ರಿಲೆವೆಂಟ್ ನಾನ್ ಇಂಟರ್ನ್ಶಿಪ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದ್ದಾರೆ. ನಾನ್ ಇದ್ರೆ ಎಸ್ ಅಂತ ಹಾಕಿಲ್ಲ ಅಂತಂದರೆ ನೋ ಅಂತ ಹಾಕಿ. ಅದಾದಮೇಲೆ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ವರ್ಕ್ ಎಲಿಜಿಬಿಲಿಟಿ. ಪ್ಲೀಸ್ ಪ್ರೊವೈಡ್ ಆಲ್ ದ ಇನ್ಫಾರ್ಮೇಷನ್ ರಿಕ್ವೆಸ್ಟೆಡ್. ಪಾರ್ಷಲಿ ಫಿಲ್ಡ್ ಅಪ್ಲಿಕೇಶನ್ ವಿಲ್ ನಾಟ್ ಬಿ ಎಕ್ಸೆಪ್ಟೆಡ್ ಫಾರ್ ರಿವ್ಯೂ ಆಯಿತಾ. ಸೊ ಹ್ಯಾವ್ ಯು ಪ್ರೀವಿಯಸ್ಲಿ ಅಪ್ಲೈಡ್ ಟು ಅಮೆಝಾನ್ ಆರ್ ಅಮೆಝಾನ್ ಸಬ್ಸಿಡರಿ ಆರ್ ಎಫಿಲಿಯೇಟ್ ಅಂತ ಕೇಳ್ತಾ ಇದ್ದಾರೆ. ಎಸ್ ಇಲ್ಲ ನೋ. ನೋ. ಹ್ಯಾವ್ ಯು ಪ್ರೀವಿಯಸ್ಲಿ ಬೀನ್ ಎಂಪ್ಲಾಯ್ಡ್ ಬೈ ಅಮೆಝಾನ್ ಅಂತ ಕೇಳ್ತಾ ಇದ್ದಾರೆ. ಎಸ್ ಇಲ್ಲ ನೋ. ನಂದಿಲ್ಲ, ಸೊ ನೋ. ಆರ್ ಯು ಸಬ್ಜೆಕ್ಟ್ ಟು ನಾನ್ ಕಾಂಪಿಟೇಷನ್ ಅಗ್ರಿಮೆಂಟ್ ಆರ್ ಅದರ್ ಅಗ್ರಿಮೆಂಟ್ ವಿಚ್ ವುಡ್ preclude or restrict your employment at Amazon or any Amazon subsidiary or affiliate ಅಂತ ಕೇಳ್ತಾ ಇದ್ದಾರೆ. ನೋ. Do you need or will you need in future any immigration related support or sponsorship from Amazon in order to begin or continue the employment with Amazon? ಬೇಕಾಗಿಲ್ಲ. ನಿಮ್ಗೆ ಬೇಕಾದ್ರೆ ಎಸ್ ಅಂತ ಕೊಡಿ. ಆರ್ ಯು ಲಿವಿಂಗ್ ಇನ್ ಆರ್ ಕರೆಂಟ್ಲಿ ಫಿಸಿಕಲ್ ನೋ. ಸೊ ನಮ್ದು ಇಂಡಿಯಾ ಅಲ್ವಾ. Since obtaining your most recent citizenship, did you after become a permanent resident? Yes. This India. ಆಯಿತಾ. ಅದಾದಮೇಲೆ ಕಂಟಿನ್ಯೂ. ಅದಾದಮೇಲೆ ನೀವು ಇಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡಬೇಕಾಗ್ತದೆ ಆಯಿತಾ. ನಿಮ್ಮದು ರೆಸ್ಯೂಮೆ ಇರ್ತದಲ್ಲ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಬ್ರೌಸ್ ಫ್ರಮ್ ಡಿವೈಸಲ್ಲಿದ್ದರೆ ಬ್ರೌಸ್ ಫ್ರಮ್ ಡಿವೈಸ್ ಮಾಡಿ. ಓಕೆ. ಸೊ ರೆಸ್ಯೂಮೆ ಕ್ರಿಯೇಟ್ ಮಾಡೋದು ಗೊತ್ತಲ್ಲ ನಿಮಗೆ. ಕ್ಯಾನ್ವಾ ಅಂತ ಒಂದು ಟೂಲ್ ಇದೆ, ಅಲ್ಲಿ ಹೋಗಿ ಎಲ್ಲ ರೆಸ್ಯೂಮೆ ಸಿಗ್ತದೆ ನಿಮಗೆ. ಅದನ್ನು ನೀವು ಎಡಿಟ್ ಮಾಡ್ಕೊಳ್ಳುವಂಥದ್ದು. ನಿಮ್ಮ ಮೊಬೈಲ್ ಯೂಸ್ ಮಾಡಿದರೆ ಅಲ್ಲಿ ಆ್ಯಪ್ ಇದು ಪ್ಲೇಸ್ಟೋರಲ್ಲಿ ಸಿಗ್ತದೆ, ಇಲ್ಲಿ ಆ್ಯಪ್ ಸ್ಟೋರಲ್ಲಿ ಸಿಗ್ತದೆ ನಿಮಗಿದು ಆಯಿತಾ. ರೆಸ್ಯೂಮ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ತುಂಬ ರೆಸ್ಯೂಮೆ ಸಿಗ್ತದೆ ಆಯಿತಾ. ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಎಡಿಟ್ ಮಾಡುವಂಥದ್ದು ನೀವು. ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಈ ಥರ. ಸೊ ಇಲ್ಲಿ ಬರೆದು ಫೋಟೋ ತೆಗೆದು ನಿಮ್ಮ ಫೋಟೋ ಹಾಕಿ, ಇದು ಡಿಲೀಟ್ ಮಾಡುವಂಥದ್ದು ಮತ್ತು ನಿಮ್ಮ ಫೋಟೋ ಹಾಕುವಂಥದ್ದು ಇಲ್ಲಿ ಆಯಿತಾ. ಅದಾದಮೇಲೆ ನಿಮ್ಮದು ನೇಮ್ ಇಲ್ಲಿ ಚೇಂಜ್ ಮಾಡಿ. ಅದಾದಮೇಲೆ ಪ್ರೊಫೈಲ್ ಸ್ವಲ್ಪ ನಿಮ್ಮದು ಬಗ್ಗೆ ಬರೀರಿ. ನೆಕ್ಸ್ಟ್ ನಿಮ್ಮದು ಡೀಟೇಲ್ಸ್ ಎಲ್ಲ ಹಾಕಿ, ಕಾಂಟ್ಯಾಕ್ಟ್ ನಿಮ್ಮ ಫೋನ್ ನಂಬರ್, ನಿಮ್ಮ ಮೇಲ್ ID ಮತ್ತು ನಿಮ್ಮದು ಅಡ್ರೆಸ್ ಹಾಕಿ. ಮತ್ತು ನಿಮ್ಮದು ಎಜುಕೇಷನ್ ಡೀಟೇಲ್ಸ್ ಎಲ್ಲ ಬರೀರಿ. ಮತ್ತು ಲ್ಯಾಂಗ್ವೇಜ್ ಇದಕ್ಕೆ ಇಂಗ್ಲೀಷ್ ಮತ್ತು ಕನ್ನಡ ಹಾಕಿ. ನೆಕ್ಸ್ಟ್ ಕಂಪ್ಯೂಟರ್ ಸ್ಕಿಲ್ ಅದೇ ನೀವು ಇಲ್ಲ MS ವರ್ಡ್ ಎಕ್ಸೆಲ್ ಅದೆಲ್ಲ ಹಾಕಿ. ಅವಾಗ ಏನೆಲ್ಲ ಮೆನ್ಷನ್ ಮಾಡಿದ್ರೆ ಅದನ್ನೆಲ್ಲ ಇಲ್ಲಿ ಹಾಕಿ. ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲಾದರೂ ಕಂಪನಿ ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಹಾಕಿ, ಇಲ್ಲ ಇಂಟರ್ನ್ಶಿಪ್ ಮಾಡಿದ್ರೆ ಅದ್ರ ಬಗ್ಗೆ ಇಲ್ಲಿ ಹಾಕಿ. ಅದಾದಮೇಲೆ ಇಲ್ಲಿ ಡೌನ್ಲೋಡ್ ಮಾಡಿ ಆಯಿತಾ. ಡೌನ್ಲೋಡ್ ಮಾಡಿ ಇದನ್ನು ನೀವೆಂತ ಮಾಡಬೇಕಂತ ಹೇಳಿದ್ರೆ PDF ಗೆ ಕನ್ವರ್ಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಕಷ್ಟ. PDF ಅಂತ ಹೇಳಿದ್ರೆ ನಿಮಗೆ ವೆಬ್ಸೈಟಲ್ಲಿ ಇಮೇಜ್ ಟು PDF ಅಂತ ಹೇಳಿದ್ರೆ ಸಿಗ್ತದೆ. ಅಲ್ಲಿ ಹೋಗಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡುವಂಥದ್ದು PDF ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಇಲ್ಲಿ ಅಪ್ಲೋಡ್ ಮಾಡುವಂಥದ್ದು ಆಯಿತಾ. ನಾನು ಬ್ರೌಸ್ ಡಿವೈಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಆಲ್ರೆಡಿ ಇದೆ ನನ್ನ ರೆಸ್ಯೂಮೆ, ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ.
ಇದು ಲೇಟ್ ಆಗ್ತದೆ ಫ್ರೆಂಡ್ಸ್, ಇದು ಸ್ವಲ್ಪ ಲೇಟ್ ಆಗುತ್ತೆ ಈ ರೆಸ್ಯೂಮ್ ಅಪ್ಲೋಡ್ ಮಾಡೋಕ್ಕೆ ಇಲ್ಲಿ ಯೂಶ್ವಲಿ, ಆಯಿತಾ. ಸೊ ಇಂಟರ್ನೆಟ್ ಫಾಸ್ಟ್ ಇದ್ದರೆ ಬೇಗ ಆಗುತ್ತೆ, ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ. ಸೇವ್ ಆ್ಯಂಡ್ ಕಂಟಿನ್ಯೂ. ಸೊ ಇದಕ್ಕೆ ಚೆಕ್ ಮಾಡುವಂಥದ್ದು. ನೆಕ್ಸ್ಟ್ ಕಂಟಿನ್ಯೂ. ನೆಕ್ಸ್ಟ್ ಸೊ ಜೆಂಡರ್, ಯಾವ ಜೆಂಡರ್ ಅಂತ ಸ್ಪೆಸಿಫೈ ಮಾಡಿ. ನೆಕ್ಸ್ಟ್ ನೋ, ಎಸ್ ಹೌದಂತ ಹೇಳಿದ್ರೆ ಎಸ್ ಅಂತ ಹಾಕಿ. ಆರ್ ಯು ಮೆಂಬರ್ ಆಫ್ ರಿಸರ್ವ್ ಫೋರ್ಸಸ್ ಆಫ್ ಯುವರ್ ಕಂಟ್ರಿ, ಅಂದರೆ ಮಿಲಿಟರಿಯಲ್ಲಿ ಯಾರಾದ್ರು ಇದ್ದಾರಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋ, ಹೌದಂತ ಹೇಳಿದ್ರೆ ಎಸ್ ಅಂತ ಹಾಕಿ. ಆರ್ ಯು ಅಂತ ಕೇಳ್ತಾ ಇದ್ದಾರೆ, ಸೊ ಇದು ನೋ. ಹೌದಂತ ಹೇಳಿದ್ರೆ ಎಸ್ ಅಂತ ಹಾಕಿ, ಓಕೆನಾ. ಸೊ ಕಂಟಿನ್ಯೂ. ಸೊ ಎಲ್ಲ ಡೀಟೇಲ್ಸ್ ಇಲ್ಲಿ ಬರ್ತದೆ, ನಾವು ಅವಾಗ ಏನೆಲ್ಲ ಹಾಕಿದ್ದೀವಿ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಬರ್ತದೆ, ಆಯಿತಾ. ಸೊ ಕರೆಕ್ಟಾಗಿ ನಂಬರ್ ಎಲ್ಲ ಹಾಕಿ, ನಾನು ಇಲ್ಲಿ ಫೇಕ್ ಹಾಕಿದ್ದೀನಿ, ಇವೆಲ್ಲ ಕರೆಕ್ಟ್ ಹಾಕಿ, ಓಕೆ. ಸೊ ಅದಾದಮೇಲೆ ಒಂದು ಸಲ ಚೆಕ್ ಮಾಡಿ, ಏನಾದರೂ ರಾಂಗ್ ಇದ್ದರೆ ಇಲ್ಲಿ ಎಡಿಟ್ ಮಾಡ್ಕೋಬೋದು, ನೋಡಿ ಎಡಿಟ್ ಮಾಡ್ಕೋಬೋದು, ಓಕೆ. ಮತ್ತೆ ಇದು ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ, ಆಯಿತಾ. ಇವಾಗಲೇ ಬೇಕಾದ್ರೆ ಎಡಿಟ್ ಮಾಡ್ಕೋಬೋದು ನೀವು. ಅದಾದಮೇಲೆ ಸಬ್ಮಿಟ್ ಅಪ್ಲಿಕೇಶನ್. ಇವಾಗ ಅಪ್ಲಿಕೇಶನ್ ಸಬ್ಮಿಟ್ ಆಯಿತು, ಆಯಿತಾ. ಸೊ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್. ಯುವರ್ ಅಪ್ಲಿಕೇಶನ್ ಇನ್ವೆಸ್ಟಿಗೇಷನ್ ಸ್ಪೆಷಲಿಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್. ಪ್ಲೀಸ್ ಟೇಕ್ ಅ ಲುಕ್ ಎಟ್ ದ ಫಾಲೋವಿಂಗ್ ಸ್ಟೆಪ್ಸ್ ಟು ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್. ಸೊ ಇದು ಎನೇಬಲ್ ಮಾಡ್ಕೋಬೋದು. ಎನಿ ಅಪ್ಡೇಟ್ಸ್ ಟು ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ವಿಲ್ ಬಿ ರಿಫ್ಲೆಕ್ಟೆಡ್ ಆನ್ ಯುವರ್ ಅಪ್ಲಿಕೇಶನ್ ಡ್ಯಾಶ್ಬೋರ್ಡ್. ಸೊ ಬಿ ಶ್ಯೂರ್ ಟು ಚೆಕ್ ರೆಗ್ಯುಲರ್ಲಿ, ಆಯಿತಾ. ಸೊ ನೀವು ಚೆಕ್ ಮಾಡ್ತಾ ಇರಬೇಕಾಗ್ತದೆ. ಗೋ ಟು ಡ್ಯಾಶ್ಬೋರ್ಡ್. ಇಲ್ಲಿ ಏನಾದರೂ ನಿಮಗೆ ಚೇಂಜಸ್ ಎಲ್ಲ ಕಂಡು ಬಂದರೆ ಇಲ್ಲೇ ಕಾಣಲಿಕ್ಕೆ ಸಿಗ್ತದೆ. ಇವಾಗ ಇದಾಗಿದ್ದೀವಿ. ಸೊ ನಿಮಗೆ ನೆಕ್ಸ್ಟ್ ಇವಾಗ ಅವರೇನಾದರೂ ನೀವು ಶಾರ್ಟ್ ಲಿಸ್ಟ್ ಆದರೆ ನಿಮ್ಗೆ ಇಲ್ಲಿ ಇಂಟರ್ವ್ಯೂ ಇದು ಕಾಣಲಿಕ್ಕೆ ಸಿಗ್ತದೆ, ಆಯಿತಾ. ಅಸೆಸ್ಮೆಂಟ್ ಟೆಸ್ಟ್ ಇದ್ದು ಒಂದು ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ. ಸೊ ಅದನ್ನು ನೀವು ಇಲ್ಲೇ ಕಂಪ್ಲೀಟ್ ಮಾಡಬೇಕಾಗ್ತದೆ, ಆಯಿತಾ. ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಇವರದ್ದು ಅಸೆಸ್ಮೆಂಟ್ ಟೆಸ್ಟ್ ಎಲ್ಲ. ಸೊ ಇಲ್ಲೇ ಕಾಣಲಿಕ್ಕೆ ಸಿಗ್ತದೆ, ನೀವು ಇದರಲ್ಲೇನೋ ಶಾರ್ಟ್ ಲಿಸ್ಟ್ ಆದರೆ. ನೀವಾದರೂ ಶಾರ್ಟ್ ಲಿಸ್ಟ್ ಆಗಿಲ್ಲ ಅಂತಂದರೆ ನಿಮ್ಗೆ ಈ ಥರನೇ ಅಪ್ಲಿಕೇಶನ್ ಕಾಣಲಿಕ್ಕೆ ಸಿಗ್ತದೆ, ಏನು ಅವ್ರ ಕಡೆಯಿಂದ ಏನು ಅಪ್ಡೇಟ್ ಬರಲ್ಲ, ಆಯಿತಾ. ಅಲ್ಲಿ ಕರೆಕ್ಟಾಗಿ ಹಾಕಿದ್ದಾರೆ ನೋಡಿ. ಇಫ್ ಯು ಡಿಸೈಡ್ ಟು ಮೂವ್ ಫಾರ್ವರ್ಡ್ ವಿತ್ ಯುವರ್ ಅಪ್ಲಿಕೇಶನ್, ಅಮೆಜಾನ್ ರಿಕ್ರೂಟ್ಮೆಂಟ್ ಟೀಮ್ ವಿಲ್ ಕಾಂಟ್ಯಾಕ್ಟ್ ಯು ಟು ಡಿಸ್ಕಸ್ ದ ನೆಕ್ಸ್ಟ್ ಸ್ಟೆಪ್ಸ್. ಅದೇ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಡ್ಯಾಶ್ಬೋರ್ಡಲ್ಲಿ ಅಪ್ಡೇಟ್ ಮಾಡಿರ್ತಾರೆ ಅಸೆಸ್ಮೆಂಟ್ ಟೆಸ್ಟ್. ಇಲ್ಲ ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಕೂಡ ಇದೆ, ಓಕೆ. ಸೊ ಟೋಟಲಿ ಅಲ್ಲೇ ಇರ್ತದೆ ರಿಫ್ಲೆಕ್ಟೆಡ್ ಆನ್ ಯುವರ್ ಅಪ್ಲಿಕೇಶನ್ ಡ್ಯಾಶ್ಬೋರ್ಡ್. ಸೊ ಬಿ ಶೂರ್ ಟು ಚೆಕ್ ರೆಗ್ಯುಲರ್ಲಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಈ ಥರ ಇದಕ್ಕೆ ಅಪ್ಲೈ ಮಾಡುವಂಥದ್ದು. ಸೊ ಫ್ರೆಂಡ್ಸ್, ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟೆ. ಸೊ ದಯವಿಟ್ಟು ಆ ಥರನೇ ಅಪ್ಲೈ ಮಾಡಿ. ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಡ್ಯಾಶ್ಬೋರ್ಡಲ್ಲಿ ನಾನು ಇವಾಗ ಅಪ್ಲೈಡ್ ಅಂತ ಇರ್ತದಲ್ಲ ಅಲ್ಲಿ ಅಸೆಸ್ಮೆಂಟ್ ಟೆಸ್ಟ್ ಕಾಣಲಿಕ್ಕೆ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮೇಲಿಗೆ ಅವರು ಅಸೆಸ್ಮೆಂಟ್ ಟೆಸ್ಟ್ ಕೊಡ್ತಾರೆ. ಸೊ ನೀವು ಮೇಲ್ ಮತ್ತು ನಿಮ್ಮದು ಇದು ಡ್ಯಾಶ್ಬೋರ್ಡ್ ಚೆಕ್ ಮಾಡ್ತಾನೆ ಇರಬೇಕು, ಆಯಿತಾ. ಅಸೆಸ್ಮೆಂಟ್ ಟೆಸ್ಟ್ ನೀವು ಕ್ಲಿಯರ್ ಮಾಡಿದರೆ ನೆಕ್ಸ್ಟ್ HR ರೌಂಡ್ ಇರ್ತದೆ, ಆಯಿತಾ. HR ರೌಂಡ್ ಅಷ್ಟೇನು ಕಷ್ಟ ಇರಲ್ಲ, ನಾರ್ಮಲ್ ನಿಮ್ಮದು ಬೇಸಿಕ್ ಕಮ್ಯುನಿಕೇಷನ್ ಅವರು ಚೆಕ್ ಮಾಡ್ತಾರೆ. ನೀವು ಕಾನ್ಫಿಡೆಂಟ್ ಆಗಿ ಆನ್ಸರ್ ಕೊಡಿ. ನಾನು ನಿಮ್ಗೆ ಹೇಳೋದು, ಇಂಗ್ಲೀಷ್ ಗೊತ್ತಿಲ್ಲ ಅಂತ ಹೇಳೋಕ್ಕಿಂತ ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ ಅದು ಮ್ಯಾಟರ್ ಗೈಸ್. ಅಂದರೆ ತುಂಬ ಅಂದರೆ ನಂದು ಕೆಲವೊಂದು ಜನರಿಗೆ ಕೆಲಸ ಸಿಕ್ಕಿದೆ ಅಮೆಝಾನಲ್ಲಿ, ಅವರಿಗೆ ಅಷ್ಟು ಕರೆಕ್ಟಾಗಿ ಇಂಗ್ಲೀಷ್ ಬರಲ್ಲ ಅಂತಂದರೆ, ಅಂದರೆ ತುಂಬ ಫ್ಲೂಯೆನ್ಸಿ ಇಲ್ಲ ಅವ್ರು ಇಂಗ್ಲೀಷಲ್ಲಿ, ಆದರೂ ಅವ್ರಿಗೆ ಕೆಲಸ ಸಿಕ್ಕಿದೆ. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಕಾನ್ಫಿಡೆಂಟ್ ಆಗಿರ್ತಾರೆ, ಮೇನ್ ಕಾನ್ಫಿಡೆಂಟ್ ಆಗಿರಬೇಕು, ಆಯಿತಾ. ಸೊ ಮ್ಯಾನೇಜ್ ಮಾಡೋಷ್ಟು ಇಂಗ್ಲೀಷ್ ಬಂದರೂ ನೀವು ಮಾತಾಡಿ, ಓಕೆ. ಸೊ ನೀವು ಹೆದರ್ಕೋಬೇಡಿ, ಧೈರ್ಯದಿಂದ ಇಂಟರ್ವ್ಯೂ ಅಟೆಂಡ್ ಆಗಿ. ಅದಾದಮೇಲೆ ನಿಮಗೆ ನೀವು ಅದರಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ಆಫರ್ ಲೆಟರ್ ಕೊಡ್ತಾರೆ, ಮತ್ತು ನಿಮಗೆ ಜಾಯ್ನಿಂಗ್ ಮಾಡಿಸ್ತಾರೆ. ಮತ್ತು ಆದಮೇಲೆ ನಿಮಗೆ ಯಾವ ಶಿಫ್ಟ್ ಅಂತ ಅವ್ರು ಹೇಳ್ತಾರೆ. ಇದು ವೇರಿ ಆಗುತ್ತೆ ಶಿಫ್ಟ್ ಅಂತ ಹೇಳಿದ್ರೆ, ಎನಿ ಶಿಫ್ಟಲ್ಲಿ ಕೆಲಸ ಮಾಡೋಕ್ಕೆ ಆಗೋರು ಅಷ್ಟೇ ಇದಕ್ಕೆ ಅಪ್ಲೈ ಮಾಡಿ, ಓಕೆ. ಸೊ ಈ ಥರ ಇರ್ತದೆ ಪ್ರೊಸೀಜರ್, ಓಕೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಯಾರಿಗೆ ಅಗತ್ಯ ಉಂಟು ಅವರಿಗೆ ಈ ವಿಡಿಯೋ ಶೇರ್ ಮಾಡಿ, ಓಕೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬಾಯ್ ಬಾಯ್.